ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಮರು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಬಗ್ಗೆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಇಲ್ಲಿ ಧರ್ಮಸ್ಥಳ ಗ್ರಾಮದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆಯನ್ನು ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಅರ್ಜಿಯನ್ನು ಹಾಕಿಕೊಂಡಿದ್ರು. ಅರ್ಜಿ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿರುವುದು ಸುಪ್ರೀಂ ಕೋರ್ಟ್. ಆರೋಪಿ ಸಂತೋಷ್ ರಾವ್ನ ಆರೋಪ ಮುಕ್ತಗೊಳಿಸಿದ್ದು ಕೋರ್ಟ್. ಇಲ್ಲಿ ಸೆಷನ್ಸ್ ಕೋರ್ಟ್, ಸಿಬಿಐ ಕೋರ್ಟ್ ಆರೋಪವನ್ನು ಮುಕ್ತಗೊಳಿಸಿದ್ದವು. ಇದನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದು ಕುಸುಮಾವತಿ, ಸೌಜನ್ಯ ಅವರ ತಾಯಿ. ಆದರೆ ಕುಸುಮಾವತಿ ಅರ್ಜಿಯನ್ನು ವಜಾಗೊಳಿಸಿತ್ತು ಹೈಕೋರ್ಟ್. ಇದನ್ನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಹೋಗಿದ್ದು ಕುಸುಮಾವತಿ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ಇದೆ. 2012ರಲ್ಲಿ ನಡೆದಂತಹ ಭೀಕರ ಅತ್ಯಾಚಾರ ಮತ್ತು ಹತ್ಯೆಯ ತನಿಖೆ ಸಮರ್ಪಕವಾಗಿ ಆಗಿಲ್ಲ. SIT ಅಥವಾ ನಿವೃತ್ತ ಜಡ್ಜ್ ಮೇಲ್ವಿಚಾರಣೆ ತನಿಖೆ ಆಗಬೇಕು ಅಂಥೇಳಿ ಮನವಿ ಇತ್ತು. ಅರ್ಜಿ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿರೋದು ಸುಪ್ರೀಂ ಕೋರ್ಟಲ್ಲಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ತನುಷ್ ಶೆಟ್ಟಿ ಅವರು ಇದ್ದಾರೆ ನಮ್ಮೊಂದಿಗೆ. ತನುಷ್ ಶೆಟ್ಟಿ ಅವರೇ ನಮಸ್ಕಾರ. ತನುಷ್ ಶೆಟ್ಟಿ ಅವರೇ, ಈಗ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕುಸುಮಾವತಿ ಅರ್ಜಿಯನ್ನು ಹಾಕ್ಕೊಂಡಿದ್ದು ಒಂದು ಭಾಗ. ಅದಕ್ಕಿಂತ ಮುಂಚೆ ನಿನ್ನೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಏನು CID ಈ ತನಿಖೆಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಟ್ಟಿತ್ತೋ ಅಥವಾ CID ತನ್ನ ಒಂದು ಚಾರ್ಜ್ ಶೀಟನ್ನು ಏನು ಸಲ್ಲಿಸಿತ್ತೋ, CBI ಒಂದು ತನಿಖೆ ಮಾಡ್ರಪ್ಪ ನೀವು ಅಂದರೆ CID ಬರೆದಿದ್ದಂತಹ ಏನು ಒಂದು ವರದಿ ಇತ್ತಲ್ಲ, ಆರೋಪ ಪಟ್ಟಿ ಇತ್ತಲ್ಲ, ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು CBIನವರು ಮಂಡಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ನೀನು ಮಾಡಿದ್ದೇನು ಮತ್ತೆ? ಹಾಗಾದರೆ CID ಅವ್ರು ಕೊಟ್ಟಿದ್ದಕ್ಕೆ ನೀನು ಭಾಷಾಂತರಕಾರ, ತರ್ಜುಮೆದಾರ, ಟ್ರಾನ್ಸ್ಲೇಟರ್ ನೀನು ಆಗುವುದಾದರೆ ನೀನೇನು ಕಡಿದು ಕಟ್ಟೆ ಹಾಕಿದೆ ಅಲ್ಲಿ ಅಂಥೇಳಿ ಸುಪ್ರೀಂ ಕೋರ್ಟ್ ಸರಿಯಾಗಿ ನನ್ನ ಚಾಟಿ ಬೀಸಿದೆ. ಮತ್ತೆ ತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿ ಆಗಿದೆ. ಇದಲ್ಲದೆ ಇನ್ನೂ CBI ಈ ಪ್ರಕರಣದ ಅನೇಕ ಆರೋಪಿಗಳ ವಿಚಾರಣೆನೇ ಕಂಪ್ಲೀಟ್ ಮಾಡಲಿಲ್ಲ ಅಂತ ಒಂದು ಆರೋಪ ಇದೆ. ಸೊ ಸುಪ್ರೀಂ ಕೋರ್ಟ್ನ ನಿನ್ನೆಯ ಮತ್ತು ಇವತ್ತು ತೀರ್ಪು ಕಾಯ್ದಿರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ? ಸಂಪರ್ಕ ಸಾಧ್ಯವಾಗ್ತಿಲ್ಲ ಸ್ಪಷ್ಟವಾಗಿ ಅವ್ರಿಗೆ. ನೋಡಿ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಚಾಟಿ ಮಹತ್ವದ ವಿಚಾರ ಇದು. ಯಾವುದೇ ಹೆಣ್ಣು ಮಗಳಿಗೆ ಒಂದು ಅತ್ಯಾಚಾರ ಕೊಲೆ ಆದ ಸಂದರ್ಭದಲ್ಲಿ ಅವರ ಮನೆಯವರ ನೋವು ನಮ್ಗೆ ಅರ್ಥ ಆಗಬೇಕು. ತನಿಖೆ ವಿಚಾರದಲ್ಲಿ ಹಳ್ಳ ಹಿಡಿಸಬಾರ್ದು. ಅದನ್ನು CBI ಅಂತ ಹೇಳ್ತಾರಲ್ಲ, ನಿನ್ನೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ CBIಗೆ. ಅಲ್ಲರಿ, ಅವ್ರು CID ಕೊಟ್ಟ ತೀರ್ಪನ್ನೇ ನೀವು ಯಥಾವತ್ತಾಗಿ ನಕಲು ಮಾಡಿಕೊಂಡು ಅದಕ್ಕೆ ತರ್ಜುಮೆ ಮಾಡಿಕೊಂಡು ಮಂಡಿಸುವುದಾದರೆ ನೀವು ಮಾಡಿದ್ದೇನು ಕೆಲಸ ಇದರಲ್ಲಿ ಅಂತ. CBI ಅಂದ ತಕ್ಷಣ ನಮ್ಮ ದೇಶದಲ್ಲಿ ಏನೋ ಅತ್ಯುನ್ನತವಾಗಿ ಇವರೇನೋ ಮಾಡಿಬಿಡ್ತಾರೆ, ಇವರೇನೋ ಅದ್ಭುತ ಇವರು. ತನುಷ್ ಶೆಟ್ಟಿ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿರ್ತಾವು ಅಂತ? ಹಲೋ, ಅದೇ ಇವಾಗ ನಿನ್ನ ಜಸ್ಟಿಸ್ ಅವ್ರು ಹೇಳಿದ್ದಾರೆ, CBI ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ CID ವರದಿ ಇಟ್ಕೊಂಡು ಜಡ್ಜ್ ಸರ್ ಆಕ್ಟ್ ಮಾಡಿದ್ದಾರೆ. ಇವನು ಮಾಡಿಲ್ಲ, ಬಟ್ ಇದನ್ನ ನೀವು ಫಾರ್ವರ್ಡ್ ಇನ್ವೆಸ್ಟಿಗೇಷನ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವಾಗ ಕ್ಲೀನ್ ಆಗಿ ಕೇಳಿದ್ದಾರೆ, ನೀವು ಯಾರನ್ನಾದ್ರೂ ರಕ್ಷಣೆ ಮಾಡ್ಲಿಕ್ಕೆ ನೋಡ್ತಿದ್ದೀರಾ ಅಂತ ಹೇಳಿ. ಸೊ ನಾವು ಮುಂಚೆಯಿಂದ ನೋಡ್ಬೇಕಾದ್ರೂ ಹಾಗೆ ಇದನ್ನು 3 ತಂಡವ್ರು ಮಾಡಿದ್ದಾರೆ. ಸ್ಟೇಟ್ ಪೊಲೀಸ್ ಅವ್ರು ಮಾಡಿದ್ದಾರೆ, ಅದಾದ ನಂತರ CID ಹೋಗಿದೆ, CBI ಹೋಗಿದೆ. ಆದ್ರೂ ಸಹ ಇವ್ರು ಎಷ್ಟೋ ಕೋಟಿ ಇವಾಗ RTI ಹಾಕ್ಬೇಕಾದ್ರೆ ಎಷ್ಟೋ ಕೋಟಿ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ರೈಟ್ ಆಗಿ ನಂಗೆ ಎಷ್ಟು ಮಾಡಿದಾರೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ವಾಟ್ ವಾಸ್ ಔಟ್ಕಮ್? ಅದರಲ್ಲಿ 3 ಜನರ ಹೆಸರು ಹಾಕಿದ್ದಾರೆ, ಅವ್ರದ್ದು ತನಿಖೆನೆ ಮಾಡಲ್ಲ. ಸೌಜನ್ಯ ತಾಯಿ, ಅವರು ವಿಕ್ಟಿಮ್ ಅವರ ಅಮ್ಮ ತಾಯಿ, ಅವ್ರದೇ ಇನ್ವೆಸ್ಟಿಗೇಷನ್ ಮಾಡಲ್ಲ. ಸೊ ವಾಟ್ ವಾಸ್ ಇಷ್ಟು 14 ವರ್ಷದಿಂದ ನಾವು ಏನೆಲ್ಲ ಎಲಿಗೇಷನ್ಸ್ ಹಾಕ್ತಿದ್ವಿ ಅದು ಇವತ್ತು ಸುಪ್ರೀಂ ಕೋರ್ಟಿಗೆ ಬಂದಿದೆ ಮುಂದೆ. ನಾನು ವಿಡಿಯೋ ನೋಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರ್ ಬಂತು. ಲೈಕ್ ಜಸ್ಟಿಸ್ ಅಲ್ಲಿ ಹೀಗೆ ನಡೀತದ, ಇಷ್ಟೆಲ್ಲ ಓಪನ್ ಆಗಿ ಬರ್ತದ ಅಂತ ಹೇಳಿ ನಮ್ಗೆ ನಂಬಿಕೆ ಇರ್ಲಿಲ್ಲ. ಬಟ್ ನಿಜವಾಗ್ಲೂ ವಿ ಆರ್ ವೆರಿ ಪ್ರೌಡ್ ಆಫ್ ದ ಜುಡಿಷಿಯರಿ ದಟ್ ಇಂಥ ವಿಷಯ ಎಲ್ಲ ಹೊರಗೆ ಬಂದಿದ್ದು. ಒಂದು 14 years ಕೇಸಿಗೆ ಎವಿಡೆನ್ಸ್ ಇದೆ ಅಂತ ಹೇಳಿ ಗೊತ್ತಿರೋದಕ್ಕೆ ಇನ್ವೆಸ್ಟಿಗೇಷನ್ ಕೊಟ್ಟಿರೋದು. ಇನ್ ಕೇಸ್ ಇಫ್ ದೇರ್ ವಾಸ್ ನೋ ಸ್ಕೋಪ್ ಆಫ್ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಮೆಟೀರಿಯಲ್ಸ್ ಇಲ್ಲದಿದ್ರೆ ಸುಪ್ರೀಂ ಕೋರ್ಟ್ ಸುಮ್ನೆ ವೇಸ್ಟ್ ಮಾಡ್ತಿರ್ಲಿಲ್ಲ. ಹಾಗೇನೆ ಸ್ಟೇಟ್ ಆಫ್ ಕರ್ನಾಟಕ ಇಸ್ ಇಂಟ್ರೆಸ್ಟೆಡ್. ಅವ್ರು ಹೇಳಿದ್ದಾರೆ, ನಾವು ಪ್ರಿಲಿಮಿನರಿ ಇದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅವಾಗ್ಲೇ ಅದು CID ಹೋಗಿತ್ತು. ಸೊ ನಮ್ಗೆ ನಮ್ಮ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ನಮ್ಗೆ ಚಾನ್ಸ್ ಕೊಟ್ರೆ ವಿ ಆರ್ ಹ್ಯಾವಿಂಗ್ ಇನಫ್ ಮೆಟೀರಿಯಲ್ ದಟ್ ವಿ ಕ್ಯಾನ್ ಮೇಕ್ ದಿಸ್ ಇನ್ವೆಸ್ಟಿಗೇಷನ್ ಹ್ಯಾಪನ್ ಅಂತ ಹೇಳಿದ್ದಾರೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಂತ ಹೇಳಿದ್ರೆ, ಲೈಕ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇರ್ಬೇಕಾದ್ರೆ ಇದನ್ನು CBI ಕೊಡಿ ಅಂತ ಹೇಳ್ತಾರೆ. ಆ CBI ಕೋಡ್ ಇದರಿಂದ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಆಗುತ್ತೆ. ಸೊ ದಾಟ್ ಲೆಟ್ ಟು ನಾವು ಮುಂಚೆಯಿಂದ 2013 ಇಂದ ವಿ ಆರ್ ಡಿಮಾಂಡಿಂಗ್ ದಟ್ ಸಂತೋಷ್ ರಾವ್ ಅಲ್ವೇ ಅಲ್ಲ ಆರೋಪಿ, ಯಾರೋ ಇದ್ರ ಹಿಂದೆ ಬೇರೆ ಜನ ಇದ್ದಾರೆ. ಇವಾಗ್ಲೂ ಹೇಳ್ತೀನಿ, ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಜೈನ್ ಅವ್ರ ಹೆಸರು ಹೇಳ್ತಾನೆ ಇದ್ವಿ. ಆದ್ರೆ ಅದನ್ನ ಅವರ ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಪ್ರೂವ್ ಆಗಿದೆ.
ಈಗ ನನ್ನ ಪಾಯಿಂಟ್ಸ್ ಅನುಷ್ ಇಲ್ಲಿ ಸಂತೋಷ್ ರಾವ್ ಅಲ್ಲ ಅಂಥೇಳಿ ಆತ ಆರೋಪ ಮುಕ್ತ ಆದ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಯಾವುದೋ ಬೇರೆ ಗ್ರಹಗಳಿಂದ ಬಂದಂಥ ಏಲಿಯನ್ಸ್ ಇದನ್ನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅನ್ಯಗ್ರಹ ಜೀವಿಗಳು ಬಂದಂತೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಸೊ ಹೀಗಿದ್ದಾಗ ಈ ಮನುಷ್ಯ ಬಿಟ್ಟುಬಿಟ್ರೆ ಇನ್ಯಾರು ಅಂತ ಕೂಡ CBI ಹೇಳಿಲ್ವಲ್ಲ, ಯಾಕೆ ಇದು ಆಶ್ಚರ್ಯ ಆಗಲ್ವಾ ಇದು ಅಂತ? ಹೌದೌದು, ಇವರು ಹೇಳ್ತಿರೋದು ಏನಂತ ಹೇಳಿದ್ರೆ ಟ್ರಯಲ್ ನಡೆದಿದೆ, ನಾವೆಲ್ಲ ಮಾಡಿದೀವಿ, ಸಂತೋಷ್ ರಾವಲ್ ಅಂತ ಆಗಿದೆ, ಬಟ್ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳಿ. ನೋಡಿ, CBI ಅವರಿಗೆ ಇದು ಎವಿಡೆನ್ಸ್ ಸಿಗದಿದ್ರೆ ಕೋರ್ಟ್ ಅವ್ರಿಗೆ ಯಾವ ಬೇಸಿಸ್ ಅಲ್ಲಿ, ಯಾವ ಆಧಾರದಲ್ಲಿ ಇನ್ವೆಸ್ಟಿಗೇಷನ್ ಕೊಡಿ ಅಂತ ಹೇಳಿದ್ರು? ಯಾವ್ದೋ ಆಧಾರದ ಇಲ್ಲದ ಮೇಲೆ ಅವರು ಹೇಳಕ್ ಆಗಲ್ಲ ತಾನೆ. ಸೊ CBI ಯಾಕೆ ಸಿಗಲ್ಲ? CBI ಗೆ ಕ್ವಶನ್ ಮಾಡ್ತಾರೆ, ಹಾಗಾದ್ರೆ 12 ವರ್ಷದ್ದು ಕೇಸಿಗೆ ನಿಮ್ಗೆ ಒಂದು ಏನಾದ್ರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅವರು ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲ ಕೇಸಸ್ ರಿಓಪನ್ ಆಗುತ್ತೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ. ಸೊ ಏನಂತ ಹೇಳಿದ್ರೆ ನಮ್ಗೆ ಪ್ರೂವ್ ಆಗಿದೆ, CBI ಇಸ್ ನಾಟ್ ಎಟ್